ಹಲೋ ನಮಸ್ತೆ, ವೆಲ್ಕಮ್ ಟು ಅಡುಗೆ ನಂಬರ್ 1. ಇವತ್ತಿನ ರೆಸಿಪಿ ಬನ್ನಿ ಸಂಕ್ರಾಂತಿಯ ಸ್ಪೆಷಲ್ ಆಗಿ ಸಜ್ಜಿ ರೊಟ್ಟಿ ಮಾಡೋಣ. ಹಿಂಗೆ ಪಳ್ಳಾಗಿ ಮಸ್ತಾಗಿ ಸಜ್ಜಿ ರೊಟ್ಟಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬರ್ರಿ ನೋಡೋಣ. ನಮ್ಮ ಉತ್ತರ ಕರ್ನಾಟಕ ಸೈಡು ಸಂಕ್ರಾಂತಿ ಮತ್ತು ಎಳ್ಳು ಅಮಾಸಿಗೆ ಇದು ಭಾಳ ಮಾಡ್ತಾರೆ ನೋಡ್ರಿ, ಎಲ್ಲರಿಗೂ ಪ್ರಿಯ ಇದು. ಅದಕ್ಕಿಂತ ಮುಂಚೆ ಹಿಟ್ಟು ಹೆಂಗೆ ತಯಾರು ಮಾಡ್ಬೇಕು ಅನ್ನೋದನ್ನು ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೆ ಪೂರ್ತಿಯಾಗಿ ನೋಡ್ರಿ. ಏನಾರ ಈಗ ಹೊಸದಾಗಿ ನಾನು ವಿಡಿಯೋ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡ್ರಿ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ನಾನಿಲ್ಲೇ 1 kg ಸಜ್ಜಿನ ತೊಗೊಂಡಿದ್ದೀನಿ. ಸ್ವಚ್ಛಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿನಿ. ಅದರೊಳಗೆ ಕಲ್ಲು ಕಸ ಇದ್ದಿದ್ದನ್ನು ತೆಗೆದು ಸ್ವಚ್ಛ ಮಾಡ್ಕೊಂಡು ಇಟ್ಕೊಂಡಿನಿ. ಈಗ ಇದಕ್ಕೆ 100 ಗ್ರಾಮಷ್ಟು ಉದ್ದಿನ ಬೇಳೆನ ಹಾಕ್ತೀನಿ. ಮತ್ತು 100 ಗ್ರಾಮಷ್ಟು ಅಕ್ಕಿ, ರೇಷನ್ ಅಕ್ಕಿ ಇರುತ್ತಲ್ರಿ, ಅದನ್ನು ಹಾಕ್ಕೊಂಡೀನಿ ರೀ. ಮತ್ತು ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಅಂದರೆ ಹವೀಜ ಹಾಕ್ಕೊಂಡೀನಿ. ಮತ್ತು ಓಂಕಾಳು ಅಂದರೆ ಅಜ್ವಾನ, ಇದನ್ನೂ ಕೂಡ 1 ಟೇಬಲ್ ಸ್ಪೂನ್ ಹಾಕ್ಕೊಂಡೀನಿ. ಇವನ್ನ ಯಾಕೆ ಹಾಕೋತೀನಿ ಅಂದರೆ ರೊಟ್ಟಿ ಕಂಪು ಚಲೋ ಆಗಲಿ, ತಿನ್ನುವಾಗ ಭಾಳ ಚಲೋ ಅನ್ನಿಸ್ಲಿ, ಟೇಸ್ಟ್ ಅನ್ನೋ ಸಲುವಾಗಿ ಹಾಕ್ಕೊಂಡೀನಿ. ಇದು ಇರಲೇ ಇದ್ದಿದ್ದು ಸ್ಕಿಪ್ ಮಾಡ್ಕೋಬೋದ್ರಿ. ಇದನ್ನು ಇದ್ರ ಜೊತೆಗೆ 1 ಅರ್ಶಿನ ಬೇರೆ ಹಾಕ್ಕೊಂಡೀನಿ ನೋಡಿರಿ. ಇದನ್ನಷ್ಟು ಮಿಕ್ಸ್ ಮಾಡಿ ಇದನ್ನು ಗಿರಣಿ ಮಷಿನ್ ತೊಗೊಂಡು ಹಿಟ್ಟು ಮಾಡಿಸ್ಕೊಂಡು ಬರ್ಬೇಕ್ರಿ. ನೋಡಿರಿ, ಹಿಟ್ಟು ಮಾಡಿಸ್ಕೊಂಡು ಬಂದೀನಿ. ಈಗ 3 ಕಪ್ನಷ್ಟು ನಾನೀಗ ಹಿಟ್ಟನ್ನು ರೆಡಿ ಮಾಡ್ಕೊತೀನಿ ನೋಡಿರಿ. ಮೊದಲೇ ಇದನ್ನು ಜರಡಿಗೆ ಇಟ್ಕೊಳ್ಳೋಣ, ಚೆಂದಾಗಿ ಸನಸ್ಕೊಳ್ಬೇಕಾಗತ್ತೆ. ಇದಾದಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಅರಿಶಿನ ಬೆರೆಸ್ರಿ. ಮತ್ತು ಉಪ್ಪು ರುಚಿಗೆ ಸ್ವಲ್ಪ ಹಾಕ್ಕೊಳ್ರಿ. ಹಾಕ್ಕೊಂಡಾದ್ಮೇಲೆ ಮಸ್ತಾಗಿ ಚೆನ್ನಾಗಿ ಕುದಿ ನೀರನ್ನು ಇದಕ್ಕೆ ಒಂದು ಸ್ವಲ್ಪ ನಡುಕ ಜಾಗ ಮಾಡಿ ಹಾಕಿ ಇಡೀ ಹಿಟ್ಟನ್ನು ಕಲಿಸ್ಕೋಂತ ಬರ್ಬೇಕ್ರಿ. ಇದನ್ನು ಹಿಂಗೆ ಬಿಸಿನೀರು ಹಾಕೋಂತ ಸ್ವಲ್ಪ ಇದನ್ನು ಕಲಿಸ್ಕೋಂತ ಹೋಗ್ಬೇಕು ನೋಡ್ರಿ. ಅರ್ಧ ಕಪ್ಗಿಂತ ಕಡಿಮೆ ತೊಗೊಂಡಿದ್ದು ನೋಡ್ರಿ ನೀರು. ಈಗ ಇದನ್ನು ಪೂರ್ತಿಯಾಗಿ ಒಂದು ಬಿಸಿ ಇರುತ್ತೆ, ಹುಷಾರಾಗಿ ಮಾಡ್ಕೊಳ್ಬೇಕ್ರಿ. ಸ್ವಲ್ಪ ಕೈಗೆ ತಣ್ಣೀರು ಹಚ್ಕೊಂಡು ನಾವು ಇದನ್ನು ನಾದ್ಕೊಳ್ಳೋಣ್ರಿ. ಮತ್ತು ಇದಕ್ಕೆ ಎಕ್ಸ್ಟ್ರಾ ನೀರೇನು ಬೇಕಾಗೋದಿಲ್ಲ, ನಿಮಗೆ ಬೇಕಾದ್ರೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ನೀವು ನಾದ್ಕೋಬೋದ್ರಿ. ಈಗ ಚೆಂದಾಗಿ ನಾದ್ಕೋಬೇಕಾಗುತ್ತೆ ನೋಡ್ರಿ. ಈ ಥರ ಹಿಟ್ಟು ಹೆಂಗಿರ್ಬೇಕಂದ್ರೆ ಸ್ವಲ್ಪ ಭಾಳ ಗಟ್ಟಿನೂ ಆಗಬಾರ್ದ್ರಿ, ಅಗದಿ ಮೆತ್ತಗೂ ಆಗಬಾರ್ದು. ನಾವು ಜೋಳದ ರೊಟ್ಟಿ ಮಾಡ್ತೀವಲ್ರಿ, ಅದಕ್ಕಿಂತ ಸ್ವಲ್ಪ ಗಟ್ಟಿ ನಾದ್ಕೋಬೇಕು ನೋಡ್ರಿ. ಶೆಕೆನ್ ರೊಟ್ಟಿ ಮಾಡುವಾಗ ಸ್ವಲ್ಪ ಗಟ್ಟಿಯಾಗಿರ್ಬೇಕ್ರಿ ಹಿಟ್ಟು. ಈಗ ಇಲ್ಲೇ ಕರಿ ಎಳ್ಳು ಮತ್ತು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ ರೀ. ಇದನ್ನು ಮೇಲ್ಗಡೆ ಹಚ್ಕೊಂಡು ಈಗ ರೊಟ್ಟಿ ತಟ್ಟಾಕ ರೆಡಿ ಮಾಡ್ಕೋಬೇಕು ನೋಡ್ರಿ. ಕೆಳಗಡೆ ಸ್ವಲ್ಪ ಸಜ್ಜಿ ಹಿಟ್ಟನ್ನು ಹಾಕಿ ಮೇಲ್ಗಡೆ ಹಿಂಗೆ ತಟ್ಕೋಂತ ಹೋಗ್ಬೇಕ್ರಿ. ಒಂದು ಕೈಯಿಂದ ರೌಂಡ್ ಮಾಡ್ಕೋಬೇಕ್ರಿ, ಒಂದು ಕೈಯಿಂದ ತಿರುಗಿಸ್ಕೋಂತ ಹೋಗ್ಬೇಕ್ರಿ. ನಿಮಗೆ ಬಡಿಯೋಕೆ ಆಗಲಿಲ್ಲ ಅಂದರೆ ನೀವು ಲಟ್ಟಣಿಗೆಯಿಂದನೂ ಲಟ್ಟಿಸ್ಕೋಬೋದ್ರಿ. ಇದೇನು ಲಟ್ಟಣಿಗೆಗೆ ಅಂಟ್ಕೊಳ್ಳೋದಿಲ್ಲ, ಯಾಕಂದರೆ ಇದು ಗಟ್ಟಿಯಾಗಿ ನಾದ್ಕೊಂಡಿವಿ, ಜಿಗಿನೂ ಇರುತ್ತೆ. ಹಾಗಾಗಿ ನಾವು ಲಟ್ಟಣಿಗೆಯಿಂದನೂ ಲಟ್ಟಿಸ್ಕೋಬೋದು ನೋಡ್ರಿ. ಈಗ ನಾನು ಬಡಿದು ಮಾಡತ್ತೀನಿ ನೋಡ್ರಿ. ನೀವೇನಾದರೂ ಶೆಕೆನ್ ರೊಟ್ಟಿ ಮಾಡೋರಿದ್ರೆ ಹಿಂಗೆ ದೊಡ್ಡವಾಗೇ ಲಟ್ಟಿಸ್ಕೋಬೇಕು ಅಥವಾ ಬಡಿಬೇಕು ನೋಡ್ರಿ. ನೋಡೋಕೆ ಚಂದ ಕಾಣ್ತಾವ್ರಿ ಇವು. ಈಗ ರೆಡಿ ಆಗೈತಿ ರೊಟ್ಟಿ. ಈಗ ಹಂಚ ಮೇಲೆ ಹಾಕೋಣ. ಏನು ನಾನು ತೋರಿಸ್ತಾ ಇದ್ದೀನಲ್ರಿ, ಇದನ್ನು ಕೆಳಗಡೆ ಮುಖ ಮಾಡಿ, ನಾವು ಹಿಟ್ಟು ಹಚ್ಚಿವಲ್ರಿ ಅದನ್ನು ಮೇಲ್ಗಡೆ ಮುಖ ಮಾಡಿ ಬೇಯಿಸ್ಕೋಬೇಕು. ಇದ್ರ ಮೇಲೆ ತಣ್ಣೀರನ್ನು ಒಂದು ಕಾಟನ್ ಬಟ್ಟೆಯಿಂದ ಹಿಂಗೆ ಸವರ್ಬೇಕು ನೋಡ್ರಿ. ಇದಕ್ಕೆ ಗ್ಯಾಸ್ ಸ್ಟವ್ನ ಹೆಂಗೆ ಇಡ್ಬೇಕಂದ್ರೆ ಮೀಡಿಯಮ್ದಾಗ ಇಟ್ಕೋಬೇಕು, ಇಲ್ಲ ಅಂದ್ರೆ ರೊಟ್ಟಿ ಹೊತ್ತಿ ಹೋಗ್ಬಿಡ್ತೈತೆ ನೋಡ್ರಿ. ಯಾಕಂದ್ರೆ ಇದನ್ನು ಮೇಲೆ ಬೇಯಿಸ್ಕೊತ ಹೋಗ್ಬೇಕ್ರಿ. ಮೇಲೆ ಬೇಯಿಸ್ಕೊತ ಹೋದ್ಮೇಲೆ ಇವು ಚಕ್ಕಿಯಾಗಿ ಚೆಂದಾಗಿ ಬರ್ತಾವೆ ನೋಡ್ರಿ, ಬಿರುಸಾಗಿ. 2 ಸೆಕೆಂಡ್ ಆದಮೇಲೆ ಮತ್ತೆ ತಿರುಗಿ ಹೊಳಸಾಕ್ರಿ, ಮತ್ತು ಆ ಕಡೆ ಬೇಯಿಸ್ಕೋರಿ. ಮತ್ತು 2 ಸೆಕೆಂಡ್ ಆಯ್ತು ತಿರುಗಳೆ ಈ ಕಡೆ ಬೇಯಿಸ್ಕೋರಿ. ಹಿಂಗೆ ಹೊಳ್ಳ ಬೇಯಿಸ್ಕೋರಿ, ಶಕ್ಕೆ ಚಲೋತ್ನೇ ಬರ್ತಾವೆ ನೋಡ್ರಿ. ಒಂದು ಕಾಟನ್ ಬಟ್ಟೆ ತೊಗೊಂಡು ಮೇಲೆಗಡೆ ಹಿಂಗೆ ಒತ್ತಿ ಬೇಯಿಸ್ಕೋರಿ, ಚಲೋತ್ನೇ ಬರ್ತಾವೆ ನೋಡ್ರಿ. ಹೆಂಗಾಗ್ಯಾವ ರೊಟ್ಟಿ ನಮ್ಮ ಕಡೆ ಹಿಂಗೆ ಅಗದಿ ಪಳ್ಳಾಗಿ ಸಂಕ್ರಾಂತಿಗೆ ಮಸ್ತ್ ಶೆಕೆನ್ ರೊಟ್ಟಿ ಮಾಡಿ ಇಟ್ಕೊತಾರೆ ನೋಡ್ರಿ. ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.